ಈಗ ಬಂದ್ಬಿಟ್ಟು ವಾಟ್ ಈಸ್ ರೆಸ್ಟ್ ಅನ್ನೋದು ನೋಡೋಣ. ರೆಸ್ಟ್ ಅಂದರೆ ರೆಪ್ರೆಸೆಂಟೇಷನಲ್ ಸ್ಟೇಟ್ ಟ್ರಾನ್ಸ್ಫರ್. ಓಕೆ, ಸೊ ಇದರಲ್ಲಿ ಏನು ಅರ್ಥ ಅಂತಂದರೆ, ನಾವು ರೆಸ್ಟಲ್ಲಿ ಈ ರೆಸ್ಟ್ ಒಂದು ದಿಸ್ ಇಸ್ ಅ ಸ್ಟ್ಯಾಂಡರ್ಡ್. ಏನು ಒಂದು ಸ್ಟ್ಯಾಂಡರ್ಡ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಎ ಅ ವೆಹಿಕಲ್. ಅ ವೆಹಿಕಲ್ ಅಲ್ಲಿ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಲೆಟ್ಸ್ ಎ ಅ ಬೈಕ್. ಓಕೆ, ಸೊ ಅ ಬೈಕ್ ಬಂದ್ಬಿಟ್ಟು there is a standard that, let's say if it is a bicycle, so it means that there are two wheels. If it is a car, there will be four wheels, right? So this is a very basic example. Andre ಒಂದು ಕಾರ್ ಅಂತ ಅಂದ್ರೆ there is a standard that okay, there should be minimum 4 to 5 people sitting. Bike ಅಂತ ಅಂದ್ರೆ 2 people sitting, right? So that's the capacity. So ಈ ತರ this is called as a standard. ಅದೇ ತರ rest is one of the standard to define the APIs. Okay, there are other standards also. For example, GRPC ಅಂತ ಇದೆ. ಓಕೆ, ಆಮೇಲೆ RPC ಅಂತ ಇದೆ, ಗ್ರಾಫ್ QL ಅಂತ ಇದೆ. ಸೊ ದೀಸ್ ಆಲ್ ಆರ್ ಡಿಫ್ರೆಂಟ್ ಸ್ಟ್ಯಾಂಡರ್ಡ್ಸ್. ಅದೇ ತರ ರೆಸ್ಟ್ ಈಸ್ ಆಲ್ಸೋ ಒನ್ ಆಫ್ ದಿ ಸ್ಟ್ಯಾಂಡರ್ಡ್. ಏನ್ ಮಾಡುತ್ತೆ ಇದು, ಇದರಲ್ಲಿ ಒಂದು ಸೆಟ್ ಆಫ್ ರೂಲ್ಸ್ ಇರುತ್ತೆ. ಆ ರೂಲ್ಸ್ ನಾವು ಫಾಲೋ ಮಾಡಬೇಕು. ಆ ರೂಲ್ಸ್ ಅನ್ನೋದು ಏನೇನಿದೆ ಅನ್ನೋದು ನಾವು ಮುಂದೆ ನೋಡ್ಕೊಂತ ಹೋಗ್ತೀವಿ. ಓಕೆ, ಈಗ ನೆಕ್ಸ್ಟ್ ಏನಿದೆ, ರೆಸ್ಟ್ ಅಲ್ಲಿ ಇಟ್ ಐಡೆಂಟಿಫೈಸ್ ದ ರಿಸೋರ್ಸಸ್ ಯೂಸಿಂಗ್ URI. What is URI? URI means Uniform Resource Identifier. Uniform Resource Identifier. Resources ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್, ಈಗ ನೀವು ಅಮೆಝಾನ್ ಆ್ಯಪ್ ಇದೆ ನಿಮ್ಮ ಹತ್ರ, ರೈಟ್? ಅಮೆಝಾನ್ ಆ್ಯಪಲ್ಲಿ ನೀವೇನು ಮಾಡ್ತೀರಾ, ನಿಮ್ಮ ಹತ್ರ ಇರೋ ಅಮೆಝಾನ್ ಆ್ಯಪಲ್ಲಿ ನೀವು ಈಗ ನೀವು ಮೊಬೈಲ್ ಪರ್ಚೇಸ್ ಮಾಡಬೇಕು. ನೀವೇನು ಮಾಡ್ತೀರಾ, ಇದರಲ್ಲಿ ಮೊಬೈಲ್ ಸರ್ಚ್ ಅಂತ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಇಟ್ಸ್ ಎ ಐಫೋನ್ ಅಂತ ಸರ್ಚ್ ಮಾಡ್ತೀರಾ. ಈಗ ಲಿಸ್ಟ್ ಆಫ್ ಏನು ರೀಸೆಂಟ್ ಐಫೋನ್ಸ್ ಇದೆ, ಆ ಐಫೋನ್ಸು ಈ ನಿಮ್ಮ ಆ್ಯಪಲ್ಲಿ ಡಿಸ್ಪ್ಲೇ ಆಗಬೇಕು. ಸೊ ಇದಕ್ಕೇನು ಮಾಡುತ್ತೆ, ಬಿಹೈಂಡ್ ದ ಸೀನ್ ಅಮೆಝಾನ್ ಆ್ಯಪ್ ಈಸ್ ಗೋಯಿಂಗ್ ಟು ಹಿಟ್ ಅ ಸರ್ವಿಸ್ ಆರ್ ಎನ್ API ವಿಚ್ ಇಸ್ ದೇರ್. ದಿಸ್ ಇಸ್ ಕಾಲ್ಡ್ ಎಸ್ ಅನ್ ಎಂಡ್ ಪಾಯಿಂಟ್ ಅಂತ ಅಂತೀವಿ, API ಎಂಡ್ ಪಾಯಿಂಟ್. ಓಕೆ, ಈ API ಎಂಡ್ ಪಾಯಿಂಟ್ನ ಹಿಟ್ ಮಾಡುತ್ತೆ. ಈ API ಎಂಡ್ ಪಾಯಿಂಟ್ನ ಹಿಟ್ ಮಾಡಿದಾಗ ಅದೇನು ಮಾಡುತ್ತೆ, ಅಲ್ಲಿ ನಮಗೆ API ಎಂಡ್ ಪಾಯಿಂಟ್ನ ಹಿಟ್ ಮಾಡಿದಾಗ ನಮಗೆ ಅದ ಪ್ರಾಡಕ್ಟ್ ಲಿಸ್ಟ್ ಕಳಿಸುತ್ತೆ. ಅಂದರೆ ನಾವೊಂದು ಸರ್ಚ್ ಐಟಮ್ ಕಳಿಸಿದ್ದೀವಿ ಐಫೋನ್. ಸೊ ಐಫೋನ್ ರಿಲೇಟೆಡ್ ಏನೇನು ಪ್ರಾಡಕ್ಟ್ಸ್ ಇದ್ದಾವೆ ಆ ಪ್ರಾಡಕ್ಟ್ ಲಿಸ್ಟ್ನ ನಮಗೆ ಕಳಿಸುತ್ತೆ, ರೈಟ್? ಇಲ್ಲ ಅಂದರೆ ನಾವು ಅಮೆಝಾನ್ ಹೋಮ್ ಪೇಜಿಗೆ ಹೋಗಿರ್ತೀವಿ, ಅವಾಗ ನಾವು ಏನಂತ ಎಂಟರ್ ಮಾಡಿಲ್ಲ ಸರ್ಚ್ ಟೆಕ್ಸ್ಟ್, ರೈಟ್? ಬಟ್ ಸುಮ್ಮನೆ ಆದರೂ ಆ ಕೆಲವೊಂದು ಪ್ರಾಡಕ್ಟ್ಸ್ ತೋರಿಸುತ್ತೆ, ರೈಟ್? ದಟ್ ಪ್ರಾಡಕ್ಟ್ಸ್ ಆರ್ ನಥಿಂಗ್ ಬಟ್ ಅದಕ್ಕೊಂದು API ಇರುತ್ತೆ, ರೈಟ್? ದಟ್ all these data within the service, right, is termed as resources. ಪ್ರತಿಯೊಂದು ರಿಸೋರ್ಸ್ಗೆ ಒಂದು URI ಇರುತ್ತೆ. What is URI? Uniform Resource Identifier. Okay, there will be a unique endpoint for each of these resources. For example, ಈಗ ನೀವು ಪ್ರಾಡಕ್ಟ್ ನ ಆಕ್ಸೆಸ್ ಮಾಡಬೇಕು. ಹೇಗೆ ಮಾಡ್ತೀರಾ? There is this URL. HTTPS is the protocol. Okay, hypertext transfer protocol with the secured S ಅಂದ್ರೆ secured. Okay, apiexample.com is your domain name. API/v1 ಅನ್ನೋದೇನು, ಇಲ್ಲಿ v1 ಇದೆ, ಇಲ್ಲಿ v3 ಇದೆ. ಏನಿದರ ಡಿಫರೆನ್ಸ್? v1 and v3 ಆರ್ ದಿ ವರ್ಷನಿಂಗ್. ನಾವು ಅದನ್ನ ಇನ್ನು ಡೀಟೇಲ್ ಆಗಿ ಮುಂದೆ ನೋಡೋಣ. ಓಕೆ, ಆಮೇಲೆ ಬಂದ್ಬಿಟ್ಟು ಪ್ರಾಡಕ್ಟ್ಸ್. ಇಲ್ಲಿ ನೋಡಿ /products ಅಂತ ಇದೆ, ಇಲ್ಲಿ /orders ಅಂತ ಇದೆ. ಅಂದ್ರೆ ನೀವು ಫಸ್ಟ್ ಎಂಡ್ ಪಾಯಿಂಟ್ ನ ಹಿಟ್ ಮಾಡಿದಾಗ, ಅಂದ್ರೆ ನೀವು ಆಕ್ಸೆಸ್ ಮಾಡಿದಾಗ ಅವಾಗ ಏನಾಗುತ್ತೆ, ನಿಮಗೆ ಲಿಸ್ಟ್ ಆಫ್ ಪ್ರಾಡಕ್ಟ್ ಸಿಗುತ್ತೆ. ಸೆಕೆಂಡ್ ಎಂಡ್ ಪಾಯಿಂಟ್ ನೀವು ಆಕ್ಸೆಸ್ ಮಾಡಿದಾಗ ನಿಮಗೆ ಏನು ಸಿಗುತ್ತೆ, ಲಿಸ್ಟ್ ಆಫ್ ಆರ್ಡರ್ ಸಿಗುತ್ತೆ. ಓಕೆ, ನೀವು ನೋಡಿರ್ಬೋದು ಅಮೆಝಾನ್ ನೀವು ಆ್ಯಪಲ್ಲಿ ಹೋದರೆ ಅಲ್ಲಿ ಲಿಸ್ಟ್ ಆಫ್ ಆರ್ಡರ್ಸ್ ಅಂತ ಕೊಟ್ಟರೆ ನಿಮಗೆ ಅದೇ ನೀವು ಆರ್ಡರ್ಸ್ ಅಂತ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಆರ್ಡರ್ಸ್ ಸಿಗುತ್ತೆ. ಅದು ಎಲ್ಲಿ ಈ ಬಿಹೈಂಡ್ ದ ಸೀನ್ ಅದೇನು ಮಾಡ್ತಾ ಇರುತ್ತೆ, ಈ ಎಂಡ್ ಪಾಯಿಂಟ್ನ ಹಿಟ್ ಮಾಡಿರುತ್ತೆ. ಓಕೆ, ಸೊ ಈಗ ಒಂದು ಎಕ್ಸಾಂಪಲ್ ಇದೆ. ಈ ರೆಸ್ಪಾನ್ಸ್ ವೆನ್ your API is hit, for example /products, ಅದೇನ್ ಮಾಡುತ್ತೆ, ನಿಮ್ಗೆ ಸರ್ವರ್ ಬಂದ್ಬಿಟ್ಟು ಈ ರೆಸ್ಪಾನ್ಸ್ ನ ಕಳಿಸುತ್ತೆ. ಈ ರೆಸ್ಪಾನ್ಸ್ ನೋಡಿ ಏನ್ ಫಾರ್ಮ್ಯಾಟ್ ಇದೆ, ದಿಸ್ ಫಾರ್ಮ್ಯಾಟ್ ಈಸ್ ಕಾಲ್ಡ್ as JSON ಫಾರ್ಮ್ಯಾಟ್. ಓಕೆ, ಐಡಿಯಲಿ REST API will send the response in JSON ಫಾರ್ಮ್ಯಾಟ್. ಈ JSON ಫಾರ್ಮ್ಯಾಟ್ ಅಲ್ಲಿ ನೋಡಿದ್ರೆ ನೋಡಿ, ಇದಕ್ಕೊಂದು ಸ್ಪೆಸಿಫಿಕ್ ಫಾರ್ಮ್ಯಾಟ್ ಇರುತ್ತೆ. ಓಕೆ, ನಿಮಗೆ ಸ್ಕ್ವೇರ್ ಬ್ರಾಕೆಟ್ಸ್ ಅಲ್ಲಿ ಇರುತ್ತೆ. ದೆನ್ ಈಚ್ ಆಫ್ ದಿ ರಿಸೋರ್ಸಸ್ ವಿಲ್ಗೆ ಇಲ್ಲಿ ಏನಂತ ಕೀ ವ್ಯಾಲ್ಯೂ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ ID.
ಏನಿದೆ ಪಿ ಆರ್ ಡಿ 001 ಅಂದರೆ ಪ್ರತಿಯೊಂದು ಪ್ರಾಡಕ್ಟ್ಗೆ ಒಂದು ಯುನಿಕ್ ಐಡಿ ಇರುತ್ತೆ ನೋಡಿ. ಪಿ ಆರ್ ಡಿ 001 ಇದೆ, ಇಲ್ಲಿ ಪಿ ಆರ್ ಡಿ 002 ಇದೆ. ಫಸ್ಟ್ ಪ್ರಾಡಕ್ಟ್ ಏನು ಪಿ ಆರ್ ಡಿ 001 ಇಂದ ಹೆಸರೇನು ಎಕ್ಸ್ ವೈ ಜಿ ಸೋಪ್. ಇದು ಒಂದು ಎಕ್ಸಾಂಪಲ್ ತರ ತಗೊಂಡಿದ್ದೀನಿ. ಇದೆ ಪ್ರೈಸ್ ಎಷ್ಟು 50. ಅದೇ ಸೆಕೆಂಡ್ ನೋಡಿ ಪಿ ಆರ್ ಡಿ 002 ನೇಮ್ ಏನು ಎ ಬಿ ಸಿ ಬುಕ್, ಪ್ರೈಸ್ ಏನು 1000, ರೈಟ್. ಸೊ ದಿಸ್ ಈಸ್ ದ ಫಾರ್ಮ್ಯಾಟ್ ಇನ್ ವಿಚ್ ಯು ಗೆಟ್ ದ ರೆಸ್ಪಾನ್ಸ್. ದಿಸ್ ಇಸ್ ದ ಬೇಸಿಕ್ ಆಫ್ ರೆಸ್ಟ್. ಓಕೆ, ನಿಮಗೆ ಇದು ಅರ್ಥ ಆಯ್ತು ಅನ್ಕೊಂತೀನಿ. ಈಗ ಎ ಪಿ ಐ ಇಂಟ್ರಾಕ್ಷನ್. ಓಕೆ, ನಾವೇನು ಮಾಡಿದ್ವಿ ಅಲ್ಲಿ ಸ್ಲ್ಯಾಶ್ ಪ್ರಾಡಕ್ಟ್ಸ್ ಮತ್ತು ಸ್ಲ್ಯಾಶ್ ಆರ್ಡರ್ಸ್ ಅನ್ನೋ ಎರಡು ಎಂಡ್ ಪಾಯಿಂಟ್ನ ನಾವು ಇನ್ವೋಕ್ ಮಾಡಿದ್ವಿ. ಈಗ ಅದೇ ಥರ ಇಲ್ಲಿ ಏನು ಮಾಡ್ತೀವಿ, ಸ್ಲ್ಯಾಶ್ ಪ್ರಾಡಕ್ಟ್ಸ್ ಆ್ಯಂಡ್ ಸ್ಲ್ಯಾಶ್ ಯೂಸರ್ಸ್ ಅನ್ನೋದು ನಾವು ಆಕ್ಸೆಸ್ ಮಾಡೋಣ. ಈಗ ಏನಿದೆ ನಮ್ಮ ಹತ್ರ ಸರ್ವರ್ ಅಂತ ಗೊತ್ತಿದೆ. ಈಗ ಏನಾಗುತ್ತೆ, ಕ್ಲೈಂಟ್ ಸ್ಲ್ಯಾಶ್ ಪ್ರಾಡಕ್ಟ್ಸ್ ಅಂತ ಎ ಪಿ ಐನ ಇಂಟ್ರಾಕ್ಟ್ ಮಾಡಿದಾಗ, ಇನ್ವೋಕ್ ಮಾಡಿದಾಗ, ಇಟ್ ಇಂಟರ್ನಲಿ ವಿಲ್ ಗೋ ಟು ಪ್ರಾಡಕ್ಟ್ಸ್ ಡೇಟಾಬೇಸ್. ಓಕೆ, ಇಟ್ ವಿಲ್ ಫೆಚ್ ದ ಡೇಟಾ ಫ್ರಮ್ ಪ್ರಾಡಕ್ಟ್. ಓಕೆ, ಅದೇ ಥರ ಯೂಸರ್ಸ್ ಅನ್ನೋದು ಹಿಟ್ ಮಾಡಿದಾಗ ಇಟ್ ವಿಲ್ ಡೈರೆಕ್ಟ್ಲಿ ಗೋ ಆ್ಯಂಡ್ ಫೆಚ್ ದ ಯೂಸರ್ಸ್ ಡೇಟಾಬೇಸ್. ಸೊ ಇಲ್ಲಿ ಡೇಟಾಬೇಸ್ ಸಪ್ರೇಟ್ ಆಗೋ ಇರ್ಬೋದು, ರೈಟ್, ಸಪ್ರೇಟ್ ಆಗೋ ಇರ್ಬೋದು, ಅಥವಾ ದೇರ್ ಕ್ಯಾನ್ ಬಿ ಅ ಸಿಂಗಲ್ ಡೇಟಾಬೇಸ್ ಆಲ್ಸೋ, ಸಿಂಗಲ್ ಡಿ ಬಿ. ದಿಸ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ದಿ ಆರ್ಕಿಟೆಕ್ಚರ್. ಓಕೆ, ಸೊ ನಿಮ್ಮ ಮೊನೋಲಿತ್ ಆರ್ಕಿಟೆಕ್ಚರ್ ಅಥವಾ ಆ ಥರ ಇದ್ದರೆ ನೀವು ಡೇಟಾಬೇಸ್ ಸಿಂಗಲ್ ಇಟ್ಕೋಬಹುದು. ಇದು ಮೈಕ್ರೋ ಸರ್ವಿಸಸ್ ಇದ್ರೂ ಶೇರ್ಡ್ ಡಿ ಬಿನೂ ಇಟ್ಕೋಬಹುದು. ಶೇರ್ಡ್ ಅಂತಂದರೆ ಸಿಂಗಲ್ ಡಿ ಬಿ ವಿಚ್ ಇಸ್ ಶೇರ್ಡ್ ಫಾರ್ ಆಲ್ ದಿ ಪ್ರಾಡಕ್ಟ್ಸ್ ಎವ್ರಿಥಿಂಗ್. ಓಕೆ, ಅಥವಾ ಸಪ್ರೇಟಾಗಿ ಡೇಟಾಬೇಸು ಇಟ್ಕೋಬಹುದು. ಬಟ್ ದ ಐಡಿಯಾ ಹಿಯರ್ ವಾಟ್ ಐ ವಾಂಟ್ ಟು ಬ್ರಿಂಗ್ ಹಿಯರ್ ಇಸ್ ದಟ್ ಬೇರೆ ಬೇರೆ ಎಂಡ್ ಪಾಯಿಂಟ್ ಇರುತ್ತೆ, ಸರ್ವರ್ ಅದನ್ನು ಎಕ್ಸ್ಪೋಸ್ ಮಾಡಿರುತ್ತೆ. ಸೊ ಕ್ಲೈಂಟ್ ಈಸ್ ಗೋಯಿಂಗ್ ಟು ಟಾಕ್ ಟು ದಟ್, ಗೆಟ್ ದ ಡೇಟಾ, ಆಕ್ಸೆಸ್ ದೋಸ್ ಎ ಪಿ ಐಸ್, ಗೆಟ್ ದ ಡೇಟಾ ಬ್ಯಾಕ್ ಥ್ರೂ ದ ಸರ್ವರ್, ಅಂಡ್ ಸರ್ವರ್ ಇಂಟರ್ನಲ್ಲಿ ಬೇರೆ ಬೇರೆ ಡೇಟಾಬೇಸಸ್ ಅಥವಾ ಸಿಂಗಲ್ ಡೇಟಾಬೇಸ್ನ ಇನ್ವೋಕ್ ಮಾಡುತ್ತೆ. ಸೊ ಇದರಿಂದ ನಿಮಗೆ ಏನದು ಎ ಪಿ ಐ ಇಂಟ್ರಾಕ್ಷನ್ ಹೇಗಾಗುತ್ತೆ ಅನ್ನೋದು ಗೊತ್ತಾಯಿತು. ಇನ್ ಕೇಸ್ ದೇರ್ ಆರ್ ಎನಿ ಕ್ವೆಶನ್ಸ್ ಪ್ಲೀಸ್ ಮೆನ್ಷನ್ ಇಟ್ ಇನ್ ದ ಕಮೆಂಟ್. ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಆನ್ಸರ್ ದೆಮ್. ಸೊ ಇದೇ ಥರ ತುಂಬ ಬೇರೆ ಬೇರೆ ವಿಡಿಯೋಸ್ ಇದೆ. ಫಾರ್ ಎಕ್ಸಾಂಪಲ್ ವೆಬ್ ಕಂಪ್ಯೂಟಿಂಗ್, ಮೈಕ್ರೋ ಸರ್ವಿಸಸ್, ವಾಟ್ ಈಸ್ ಫ್ರಂಟ್ ಎಂಡ್, ಬ್ಯಾಕ್ ಎಂಡ್, ಫ್ರಂಟ್ ಎಂಡ್ ಅಂದ್ರೆ ಏನು, ಬ್ಯಾಕ್ ಎಂಡ್ ಅಂದ್ರೆ ಏನು, ಡೆವಾಪ್ಸ್ ಅಂದ್ರೆ ಏನು, ಫುಲ್ ಸ್ಟ್ಯಾಕ್ ಅಂದ್ರೆ ಏನು, ಇದನ್ನೆಲ್ಲ ನಾನು ತುಂಬ ಈಸಿ ಎಕ್ಸಾಂಪಲ್ಸ್ ತಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಪ್ಲೀಸ್ ಚೆಕ್ ದ ವಿಡಿಯೋ. ಥ್ಯಾಂಕ್ ಯು.